ತುಂಬಾ ಫೀಲ್ ಆಗುತ್ತೆ ಬ್ರೋ. ಈ ಸತಿ ಕಪ್ ಗೆಲ್ಲಿ ಆರ್ಸಿಬಿನು. CSK ಕಪ್ ಆಲ್ರೆಡಿ ಇದಾವೆ. ಆರ್ಸಿಬಿನ ಗೆಲ್ಲಿ ಪಾಪ ನಮ್ದೇ ಅದು. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗಾವಿಯಲ್ಲಿ ಫ್ಯಾನ್ಸ್ ಪಾರ್ಕ್ IPL ನಡೀತಾ ಇದೆ. ಯಾವ ರೀತಿ ವ್ಯವಸ್ಥೆ ಮಾಡಿದಾರಂತ ತೋರಿಸ್ತೇನೆ ಬರ್ರಿ. ಇವನು ಅಕುಬಾಯ್ ಬರ್ರಿ ಮುಂದೆ ತೋರಿಸ್ತೇನೆ ಯಾವ ರೀತಿ ಫ್ಯಾನ್ಸ್ ಪಾರ್ಕಿಂಗ್ ಮಾಡಿದಾರಂತ ವ್ಯವಸ್ಥೆ. ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ಇದು. ಕೊನೆಗೂ ಫ್ಯಾನ್ ಪಾರ್ಕಿಗೆ ರೀಚ್ ಆದ್ವಿ ಇವಾಗ. ಸೊ ಇವಾಗ ಎಂಟ್ರಿ ತಗೊಳ್ತಾ ಇದ್ದೇವಿ. ಯಾವ ರೀತಿ ಪ್ರೋಸೆಸ್ ಇದೆ ಅಂತ ನೋಡೋಣ. ಎಂಟ್ರಿ ಟೈಮ್ನಲ್ಲಿ ಅವರೊಂದು ಕೂಪನ್ ಕೋಡ್ ಅನ್ನು ಕೊಟ್ಟಿದ್ರು. ಆ ಕೂಪನ್ ಕೋಡ್ ಫೈನಲ್ ಆಗಿ ಅವರು ಸ್ಕ್ರಾಚ್ ಮಾಡೋರಿಗೆ ಅನೌನ್ಸ್ ಮಾಡ್ತಾರೆ. ಯಾರು ವಿನ್ ಆಗ್ತಾರಲ್ಲ ಅವರಿಗೆ RCB ಟೀಮ್ದವ್ರು ಸೈನ್ ಮಾಡಿರೋ ಜರ್ಸಿ ಸಿಗದೆ ಅಂತ ಹೇಳಿದ್ರು. ಸೊ ನಾವು ನಮ್ಲಕ್ ಚೆಕ್ ಮಾಡೋಣ ಅಂತ ಹೇಳಿ ಕೂಪನ್ ಕೋಡ್ ತಗೊಂಡ್ವಿ. ಅಷ್ಟರಲ್ಲಿ ಮುಂದೆ ಹೋದಂಗೆ ನಮ್ಮ ಕ್ಯಾಪ್ಟನ್ ಅವರು ಸಿಕ್ಕರು, ರಜಿತ್ ಪಾಟೀದಾರ್ ಅವರು. ಅವ್ರ ಜೊತೆ ಒಂದು ಫೋಟೋ ಹೊಡ್ಕೊಂಡಂತ ಗೇಮ್ ಆಡ್ಲಿಕ್ಕೆ ಅಂತ ಮತ್ತೆ ಮುಂದೆ ಹೋದ್ವಿ. ಆ ಗೇಮಿನಲ್ಲಿ ನಾವು ನಮ್ಮ ಲಕ್ಕನ್ನು ಟ್ರೈ ಮಾಡಿದ್ವಿ, ಆದರೆ ನಮ್ಮ ಬಾಲು ಆ ಹೋಲಿನಲ್ಲಿ ಹೋಗಲಿಲ್ಲ. ಅದರಿಂದ ಸ್ವಲ್ಪ ಜಸ್ಟ್ ಮಿಸ್ ಆಗಿ ಈ ಮ್ಯಾಚ್ ನಾವು ಸೋತ್ವಿ. ಸೊ ನಮ್ಮ ಬ್ಯಾಡ್ ಲಕ್ ಇತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡೋಣ. ಮತ್ತೆ ಮ್ಯಾಚ್ ನೋಡಲಿಕ್ಕೆ ಹೋದ್ವಿ. ಕ್ರೌಡ್ ಅಂದ್ರೆ ಸಖತ್ತಾಗಿ ತುಂಬಾ ಜನ ಬಂದಿದ್ರು. ಸಡು ಬಿಸಿನಲ್ಲಿ ಎಲ್ಲರೂ ಬಂದು ಮ್ಯಾಚ್ ನೋಡ್ತಾ ಇದ್ರು. ಸೊ ಹಾಗೆ ನಮ್ಮ RCB ತಂಡದವರು ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ರು. ಅದರಲ್ಲಿ ಕೂಡ ನಮ್ಮ RCB ಫ್ಯಾನ್ಸ್ಗಳು ಎಲ್ಲರೂ ಈ ಬಿಸಿಲಿನಲ್ಲಿ ಕೂಡ ಮ್ಯಾಚ್ ನೋಡ್ತಾ ಇದ್ರಲ್ಲ, ಅದನ್ನು ನೋಡಿ ತುಂಬಾನೇ ಖುಷಿ ಆಯಿತು. ಮತ್ತು ಅಷ್ಟರಲ್ಲಿ ನಮ್ಮ ಫಿಲಿಪ್ ಸಾಲ್ಟ್ ಅವರು ಕೂಡ ಹಾಫ್ ಸೆಂಚುರಿಯನ್ನು ಮಾಡಿದ್ದರು. 53 ರನ್ ಹೊಡೆದಿದ್ದರು 30 ಬಾಲಿನಲ್ಲಿ. ಸೊ ಎಲ್ಲ ಫ್ಯಾನ್ಸ್ಗಳು ಇನ್ನೂ ಚೆನ್ನಾಗಿ ಖುಷಿ ಆಯಿತು ಮತ್ತು ಹೈ ಸ್ಕೋರ್ ಮ್ಯಾಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ವಿದ್ವಿ. ಸಡನ್ಲಿ ಅವರು ಕೂಡ ಔಟ್ ಆಗುತ್ತಾರೆ. ಸೊ ಅದು ಮುಗುನಂತ ಒಂದು ಅಪ್ಡೇಟ್ ಬರುತ್ತೆ. ವೆದರ್ ಸರಿ ಇಲ್ಲದ ಕಾರಣ ಅಡ್ವಾನ್ಸ್ ಆಗಿ ಅವರು ಅಡ್ವಾನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಅದರಲ್ಲಿ ನಮ್ಮ ನಸೀಬ್ ಸರಿ ಇರಲಿಲ್ಲ, ನಮಗೆ ಅದು ಕೂಪನ್ ಕೋಡ್ ಸಿಕ್ಕಲಿಲ್ಲ, ಮತ್ತೊಬ್ಬರಿಗೆ ಅದು ಕೂಪನ್ ಕೋಡ್ ಸಿಕ್ತು. ಸೊ ಆದ್ರೂ ಖುಷಿನೇ, ಯಾಕಂದ್ರೆ ನಮ್ಮ ಬೆಳಗಾವಿದವರಿಗೆ ಸಿಕ್ಕಿದೆ ಅಂತ. ಸೊ ನೆಕ್ಸ್ಟ್ ಟೈಮ್ ನಮ್ಮ ಲಕ್ಕನ್ನು ಮತ್ತೆ ಚೆಕ್ ಮಾಡೋಣ ಅಂತ. ಸೊ ನಾವು ವೇಟ್ ಮಾಡ್ತಿದ್ವು. ಸೊ ಅವ್ರ ಕಡೆಯಿಂದ ಜೈ ಬೆಳಗಾವಿ ಅಂತ ಅವರು ಕೂಡ ಹೇಳಿದ್ರು. ಅದರಿಂದ ತುಂಬಾ ಚೆನ್ನಾಗಿ ಖುಷಿ ಕೂಡ ಆಯಿತು. ಸೊ ನಾವು ನೋಡಿದ ಕೂಡ ನಾವು ಔಟ್ ಸೈಡ್ ಹೋಗೋಣ, ಏನಾದರೂ ತಿಂದು ಬರೋಣ ಅಂತ ಹೇಳಿ ನಾವು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ RCB ಫ್ಯಾನ್ಸ್ ಕೂಡ ನಮ್ಮ ವಿಡಿಯೋನಲ್ಲಿ ಬಂದರು. ಗೈಸ್, ಒಳ್ಳೆ ಇನ್ನಿಂಗ್ಸ್ ಮುಗಿದಿದೆ. 175 ಟಾರ್ಗೆಟ್ ಕೊಟ್ಟಿದ್ದಾರೆ. ಹಾಗೆ ಹೇಗೆ ಚೇಂಜ್ ಮಾಡ್ತಾರೋ ಇಲ್ಲೋ ಅಂತ ನೋಡೋಣ ಬರ್ರಿ ಇವಾಗ. ಸೊ ಎರಡನೇ ಇನ್ನಿಂಗ್ ಸ್ಟಾರ್ಟ್ ಕೂಡಿ ನಾವು ಮ್ಯಾಚ್ ನೋಡಲಿಕ್ಕೆ ಬಂದ ಕೂಡ ನಮ್ಮ RCB ತಂಡದ ಭುವನೇಶ್ವರ್ ಅವರು ಸ್ಟಾರ್ಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನ ತೋರಿಸುತ್ತಾ ವಿಕೆಟನ್ನು ತೆಗೆದುಕೊಂಡರು. ಅದರಿಂದ ತುಂಬ ಚೆನ್ನಾಗಿ ಖುಷಿ ಆಯಿತು. ಅದು ನಮ್ಮ RCB ದವರು ತಮ್ಮ ಮೊಬೈಲ್ನಲ್ಲಿ ಕ್ರ್ಯಾಕ್ಸ್ ಆ್ಯಪ್ನಲ್ಲಿ ಅಡ್ವಾನ್ಸ್ ರಿಸಲ್ಟನ್ನು ನೋಡಿ ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಇದೇ ರೀತಿ ನೋಡಿ ನಮ್ಮ RCB ತಂಡದವರು ಈ ಮ್ಯಾಚ್ ವಿನ್ ಆಗ್ತಾರೆ ಅಂತ ನೋಡಿದ್ವಿ. ಎಲ್ಲರೂ ಫ್ಯಾನ್ಸ್ ಕೂಡ ನಾವು ಕ್ರೇಜಿಯಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮಗೆ ಕೂಡ ಇಲ್ಲೇ ಒಬ್ಬರು ಗೇಮನ್ನು ಬಂದು ಕಿಂಗ್ ಫಿಶರ್ ಕಡೆಯಿಂದ ಸ್ಪಾನ್ಸರ್ಶಿಪ್ನಿಂದ ಅವರು ಬಂದರು. ಸುಮ್ಮನೆ ಮೊಬೈಲಿನ ಗೇಮನ್ನು ಮಾಡಿ ಮತ್ತು ಹ್ಯಾಟ್ ಅಂದರೆ ಟೋಪಿಯನ್ನು ತೆಗೆದುಕೊಂಡು ಹೋಗಿ ಅಂತ ಅವರು ಹೇಳಿದರು. ಸೊ ನಾವು ಟ್ರೈ ಮಾಡಿದ್ವಿ. ಯಾವ ರೀತಿ ಸಿಂಪಲ್ ಆಗಿ ಗೇಮ್ ಇತ್ತು. ಬಾಲ್ ಅಂದರೆ ಬಾಲನ್ನು ಕ್ಲಿಕ್ ಮಾಡೋದು, ಬ್ಯಾಟ್ ಬಂದರೆ ಬ್ಯಾಟನ್ನು ಕ್ಲಿಕ್ ಮಾಡೋದು. ಈ ರೀತಿ ವಿನ್ ಆಗಿ ನೀವು ಹ್ಯಾಟನ್ನು ವಿನ್ ಆಗ್ಬೋದು ಅಂತ ಅಂದರು. ಸೊ ನಾವು ಈಸಿಯಾಗಿ ಈ ಪಂದ್ಯವನ್ನು ವಿನ್ ಆಗಿ ಅವರು ನಮಗೆ ಹ್ಯಾಟನ್ನು ಕೊಟ್ಟರು. ಸೊ ನೀವು ಕೂಡ ನೋಡ್ಬೋದು ಈಗಾಗಲೇ. ಅದರಲ್ಲಿ ನೈಟ್ ಆಯಿತು. ನೈಟ್ ಆದ ಕೂಡ ಮ್ಯಾಚ್ ತುಂಬಾ ಥ್ರಿಲ್ಲರ್ ಆಯಿತು. ಮತ್ತು ನಾವು ಕೂಡ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ವಿ ಬೆಳಗಾವಿ ಕಡೆಯಿಂದ ಸಪೋರ್ಟ್ ಮಾಡಲಿಕ್ಕೆ, ನಾವು ಇಷ್ಟು ಜನ ಬಂದು ನೋಡ್ತಾ ಇದ್ವಿ ಅಂತ. ಸೊ ಎಲ್ಲರೂ ಫ್ಲ್ಯಾಶ್ ಲೈಟ್ ಅಪ್ ಡೌನ್ ಮಾಡ್ತಾಯಿದ್ರು. ಸೊ ಹಾಗೆ ಮ್ಯಾಚ್ ತುಂಬಾ ಥ್ರಿಲ್ ಆಗಿತ್ತು. 18 ಬಾಲಲ್ಲಿ 37 ರನ್ ಬೇಕಾಗಿತ್ತು. ನಾವು ಹೋಪ್ ಇಟ್ಕೊಂಡಿದ್ವಿ ಭುವನೇಶ್ವರ್ ಅವರ ಬಾಲಿಂಗ್ ಇದೆ, ಹಜಲ್ವುಡ್ ಅವರ ಬಾಲಿಂಗ್ ಇದೆ, ಈ ಪಂದ್ಯವನ್ನು ನಾವೇ ವಿನ್ ಆಗ್ಬೋದು ಅಂತ. ಅಷ್ಟರಲ್ಲಿ ಕೂಡ ನಮಗೆ ಒಬ್ಬರು CSK ಫ್ಯಾನ್ ಸಿಕ್ಕು. ಅವ್ರು ಏನು ಹೇಳ್ತಾರೆ ಅಂತ ನೀವೇ ಕೂಡ ನೋಡಿ. ಇವ್ರು ಹೇಳಿದನ್ನು ನೋಡಿದ್ರೆ ನಾವು ಸುಮ್ಮನೆ ಅನಿಸ್ತು, CSK RCB ಅಂತ ಸುಮ್ಮನೆ ಅಪೋಸಿಟ್ ಹೋಗಬಾರ್ದು, ಎಲ್ಲ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ಎಲ್ಲ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಮ್ಯಾಚ್ ತುಂಬ ಥ್ರಿಲ್ಲರ್ ಆಗಿಬಿಡುತ್ತೆ. ಡೆಲ್ಲಿ ವರ್ಸಸ್ RCB ಪಂದ್ಯ. ನಮ್ಮ RCB ತಂಡದವರು ತಮ್ಮ ಕೊನೆಯ ಓವರನ್ನು ರೋಮಾರಿಯೋ ಶೆಫರ್ಡ್ ಅವರಿಗೆ ಕೊಡುತ್ತಾರೆ. ಅವರು ಕೂಡ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ 2 ಬಾಲನ್ನು ಹಾಕುತ್ತಾರೆ. ಮತ್ತು ಅಪೋಸಿಟ್ನಲ್ಲಿ DC ಪರವಾಗಿ ಡೇವಿಡ್ ಮಿಲ್ಲರ್ ಅವರು ಇದ್ದರು. ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಯಾರು ಕೂಡ ತಡೆ ಹಿಡಿಯೋಕ್ಕೆ ಆಗಲ್ಲ. ಬ್ಯಾಟ್ಸ್ಮನ್ ಎಲ್ಲರೂ ಬಿಗ್ ಶಾಟ್ ಹೊಡಿಲಿಕ್ಕೆ ನೋಡ್ತಾರೆ. ಹಾಗೆಯೇ ಡೇವಿಡ್ ಮಿಲ್ಲರು ನಮ್ಮ RCB ತಂಡದ ಬಾಲರ್ ಆದ ರೋಮಾರಿಯೋ ಶೆಫರ್ಡ್ ಅವರ ಬಾಲಿಂಗ್ನಲ್ಲಿ ತುಂಬಾ ಚೆನ್ನಾಗಿ ಆಗಿ ಒಂದು 6 ಅನ್ನು ಹೊಡುತ್ತಾರೆ. ಆದ್ದರಿಂದ ನಮ್ಮ RCB ತಂಡ ಸೋತುವ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ.
ಸೊ ಅದರಲ್ಲಿ ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸರು ತಮ್ಮ ಮೊಬೈಲಲ್ಲಿ ಅಡ್ವಾನ್ಸ್ ಸ್ಕೋರನ್ನು ನೋಡ್ತಾ ಇದ್ರು ಮತ್ತು ನಮಗೆ ಗೊತ್ತಾಗ್ಬಿಡ್ತು ಆರ್ ಸಿ ಬಿ ತಂಡ ಸೋತಿದೆ ಅಂತ. ಸೊ ನಮಗೂ ಕೂಡ ಸ್ವಲ್ಪ ಬೇಜಾರಾಯಿತು. ಆದರೆ ಖುಷಿ ಏನಂದರೆ ನಮ್ಮ ಆರ್ ಸಿ ಬಿ ತಂಡದವರು ಇವಾಗ ಸೆಕೆಂಡ್ ಮ್ಯಾಚನ್ನು ಸೋತಿದ್ರೆ ಆಲ್ರೆಡಿ ಇಷ್ಟೆಲ್ಲ ಮ್ಯಾಚ್ ವಿನ್ ಹಾಕೊಂತ ಬಂದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ DC ವಿರುದ್ಧ ಬಿದ್ದಾಗ ನಮ್ಮ ಆರ್ ಸಿ ಬಿ ತಂಡ ಖಂಡಿತವಾಗಿ ಗೆಲ್ಲುತ್ತೆ ಅಂತ ನನ್ನ ಹೋಪ್ ಇದೆ. ಸೊ ಸೋತಂತ್ರ ನನಗೂ ತುಂಬಾ ಬೇಜಾರಾಗುತ್ತೆ, ನಾನು ನೋಡಿಬಿಟ್ಟಿದೆ. ಸೊ ನೋಡೋಣ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಸೊ ಇವಾಗ ಈಗಾಗಲೇ ನೀವು ನೋಡ್ತಿರಬಹುದು ಎಲ್ಲರೂ ಯಾವ ರೀತಿ DC ದವರು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ. ಸೊ ಹೀಗೆ ಡೇವಿಡ್ ಮಿಲ್ಲರ್ 6 ಅನ್ನು ಹೊಡೆಯುತ್ತಾರೆ. ಆದರೆ ಗೈಸ್ ಫೈನಲಿ RCB ಸೋಲನ್ನು ಒಪ್ಕೊಂಡಿದೆ. ಹಾಗೆ ಡೆಲ್ಲಿ ಕೂಡ ನಮ್ಮ ಕರ್ನಾಟಕದ ಮನೆ ಮಗ ಆಗಿರುವಂಥ KL ರಾಹುಲ್ ಕೂಡ 50 ರನ್ ಹೊಡೆದಿದ್ದಾರೆ. ಟುಡೇ ಬರ್ಡೇ ಸ್ಪೆಷಲ್ ಹೌದು ಅವ್ರದ್ದು. ಹಾಗೆ RCB ಇವತ್ತು ಸೋಲನ್ನು ಒಪ್ಕೊಂಡಿದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.